ಬೇಕು. ರೈತ ಹೋರಾಟ ನಿರ್ಲಕ್ಷ್ಯ ಮಾಡುತ್ತಿರುವ ತಾಲೂಕಾಡಳಿತ ಹೇಳಿದಿಕ್ಕಾರ. ತಾಲೂಕಾಡಳಿತಕ್ಕೆ ಹೇಳಿದಿಕ್ಕಾರ. ಅವರೇಕಾಯಿ ವ್ಯಾಪಾರಕ್ಕೆ ಸೂಕ್ತ ಜಾಗವನ್ನು ಗುರುತಿಸಲು ವಿಫಲವಾದ ತಾಲೂಕಾಡಳಿತ ಹೇಳಿದಿಕ್ಕಾರ. ರೈತ ವಿರೋಧಿ ತಾಲೂಕಾಡಳಿತಕ್ಕೆ ಹೇಳಿದಿಕ್ಕಾರ. ಈ ಕೂಡಲೇ KCVL 3 ಹಂತ ಶುದ್ಧೀಕರಣ ಮಾಡಲೇಬೇಕು. ತಾಲೂಕಾಡಳಿತ ವಿಫಲವಾದ ತಾಲೂಕಾಡಳಿತ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು. ನಾಪತ್ತೆಯಾಗಿರುವ ಉಸ್ತುವಾರಿ ಸಚಿವರಿಗೆ ಹೇಳಿದಿಕ್ಕಾರ. ರೈತ ವಿರೋಧಿ ಉಸ್ತುವಾರಿ ಸಚಿವರಿಗೆ ಹೇಳಿದಿಕ್ಕಾರ. ಬೇಕೇ ಬೇಕು. ಬೇಕೇ ಬೇಕು. ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು. ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ಬೇಕೇ ಬೇಕು. ಬೇಕೇ ಬೇಕು. KCVL 3 ಹಂತ ಶುದ್ಧೀಕರಣ ಮಾಡಲೇಬೇಕು. KCVL ನೀರನ್ನು 3ನೇ ಹಂತದ ಶುದ್ಧೀಕರಣ ಜೊತೆಗೆ ಒತ್ತುವರಿಯಾಗಿರುವ ಕೆರೆ ರಾಜಕಾಲುವೆಗಳನ್ನು ತೆರವುಗೊಳಿಸಬೇಕು. ಅದರ ಜೊತೆಗೆ ಈ ಒಂದು KCVL ನೀರಿನ ಹರಿದ ನಂತರ ಟೊಮೊಟೊಗೆ ಬಾಧಿಸುತ್ತಿರುವಂತಹ ಹಸಿರು ಸೊಳ್ಳೆ ನಿಯಂತ್ರಣಕ್ಕೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸಂಪೂರ್ಣವಾಗಿ ಗುಣಮಟ್ಟದ ಔಷಧಿ ಕೊಡಲು ವಿಫಲವಾಗಿದ್ದಾರೆ. ಅದನ್ನು ತನಿಖೆ ಮಾಡಲು ವಿಶೇಷವಾದ ತಂಡವನ್ನು ರಚನೆ ಮಾಡುವ ಜೊತೆಗೆ P ನಂಬರ್ ದುರಸ್ತಿ ಮಾಡಲು ಒಂದು ತಂಡವನ್ನು ರಚನೆ ಮಾಡಬೇಕು. ಮತ್ತು ಅರಣ್ಯ ಭೂಮಿ ಒತ್ತುವರಿ ಏನು ಕಳ್ಕೊಂಡಿದ್ದಾರೆ ರೈತರು, ಅವರಿಗೆ ಪರ್ಯಾಯವಾಗಿ ಗೋಮಾಳ ಜಮೀನನ್ನು 2 ಎಕರೆ ಜಮೀನನ್ನು ಮಂಜೂರು ಮಾಡಬೇಕು. ಮತ್ತು ಲಕ್ಷಾಂತರ ರೈತ ಕೂಲಿ ಕಾರ್ಮಿಕರು ಮಹಿಳೆಯರ ಸ್ವಾಭಿಮಾನದ ಬದುಕನ್ನು ಕೊಟ್ಟಿದ್ರ DCC ಬ್ಯಾಂಕ್ ಮತ್ತು ಹಾಲು ಒಕ್ಕೂಟಕ್ಕೆ ಚುನಾವಣೆ ನಡೆಸಿ ಆ ಸಹಕಾರ ಸಂಸ್ಥೆಗಳನ್ನು ಉಳಿಸಬೇಕು. ಮತ್ತು ಮತ್ತಿತರ ಎಲ್ಲ ಸಮಸ್ಯೆಗಳನ್ನು ಒಳಗೊಂಡಂತೆ ಮತ್ತು ಅದರಲ್ಲೂ ಪ್ರಮುಖವಾಗಿ ಅವರೇಕಾಯಿ ವಹಿವಾಟು. ಯಾಕಂದರೆ 3 ತಿಂಗಳು ರೈತರು ಕಷ್ಟಪಟ್ಟು ರೋಗ ಬಾಧೆಯನ್ನು ನಿಯಂತ್ರಣ ಮಾಡಿ ಮಾರುಕಟ್ಟೆಗೆ ತಂದರೆ ಒಂದೇ ನಿಮಿಷದಲ್ಲಿ 30 ರೂಪಾಯಿ 10 ರೂಪಾಯಿ ಅಂತ ಹೇಳ್ಬಿಟ್ಟು ಹರಾಜು ಹಾಕ್ಬಿಟ್ಟು ರೈತರ ಶೋಷಣೆ ಆಗ್ತಾ ಇದೆ. ವ್ಯಾಪಾರಸ್ಥರಿಗೆ ಮತ್ತು ದಲ್ಲಾಳಿಗಳಿಗೆ ಮತ್ತು ರೈತರಿಗೆ ಅನುಕೂಲವಾಗುವಂತಹ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಒಂದು ಸೂಕ್ತವಾದ ಮಾರುಕಟ್ಟೆಯ ಜಾಗವನ್ನು ಗುರುತಿಸಬೇಕು ಅಂತೇಳಿ ಮತ್ತಿತರ ಎಲ್ಲ ಸಮಸ್ಯೆಗಳನ್ನು ಒಳಗೊಂಡಂತೆ ಇವತ್ತು ಅವರೇಕಾಯಿ ಮತ್ತು ಖಾಲಿ ಬಿಂದಿಗೆಗಳೊಂದಿಗೆ ಮತ್ತು ನಷ್ಟ ಪರಿಹಾರ ನೀಡಬೇಕಂತೇಳಿ ತಹಸೀಲ್ದಾರ್ ಕಚೇರಿ ಮುಂದೆ ಹೋರಾಟ ಮಾಡುವ ಮುಖಾಂತರ ಇವತ್ತು ಮಾನ್ಯ ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ನೀಡಿ ಒತ್ತಾಯಿಸಿದ್ದೀವಿ. ಈ ಒಂದು ಸಮಸ್ಯೆಗಳನ್ನು 1 ವಾರದೊಳಗೆ ಬಗೆಹರಿಸದೇ ಇದ್ದರೆ ಜಾನುವಾರುಗಳ ಸಮೇತ ನಾವು ತಾಲೂಕು ಕಚೇರಿ ಮುಂದೆ ಅಹೋರಾತ್ರಿ ಧರಣಿಯನ್ನು ಮಾಡುವ ಎಚ್ಚರಿಕೆಯೊಂದಿಗೆ ಮನವಿ ನೀಡಿ ಒತ್ತಾಯಿಸಿದ್ವಿ. ಇದಾಗಿ ಬಂದಾಗೂ ನಿಮ್ಮ ಜೊತೆ ಚರ್ಚೆ ಮಾಡಿದ್ವಿ. ಇಲ್ಲಿ ಕ್ರಾಸಲ್ಲಿ ನೀವು ಬಂದಿದ್ವಿ, ನಮ್ಮ ಪುರಸಭೆ ಅಧಿಕಾರಿಗಳು ಬಂದಿದ್ವಿ. ಅವರೇಕಾಯಿ ಜಾಗಕ್ಕೆ ವ್ಯಾಪಾರಸ್ಥರಿಗೆ, ಅಲ್ಲಿ ಮಂಡಿ ಮಾಲೀಕರಿಗೆ ಮತ್ತು ರೈತರು ಅಂದರೆ ಇವಾಗ ನಾವು ಹೊಲ ಬಿತ್ತನೆ ಮಾಡಿದ ಅಂಕ 3 ತಿಂಗಳು ಕಾಲ ಕಷ್ಟಪಟ್ಟು ಬೆಳಿತೀವಿ. ಹುಳ ಬಿಟ್ಟು ರೋಗ ನಿರೋಧಕ ಎಲ್ಲ ಮಾಡಿಕೊಂಡು ನಾವು ಮಾರ್ಕೆಟ್ಗೆ ತರ್ತೀವಿ. ಇದು ಸೂಕ್ತವಾದ ಜಾಗ ಅಲ್ಲ ಅಂತೇಳಿ ನಿಮಗೂ ಗೊತ್ತಿರೋ ವಿಚಾರನೇ, ಎಲ್ರಿಗೂ ಗೊತ್ತಿರೋ ವಿಚಾರನೇ. ಇಲ್ಲಿ ಏನಾಗ್ತದೆ ಅಂದರೆ ಈಗ ಬರ್ತದೆ ಆಂಬುಲೆನ್ಸ್ ಬರ್ತದ, ಇಲ್ಲ ಪಬ್ಲಿಕ್ ತೊಂದರೆ ಆಗ್ತಾ ಇರ್ತದೆ, ಇಲ್ಲ ಅಪಘಾತಗಳೇನಾದರೆ ಅದಕ್ಕೆ ಯಾರೂ ಹೊಣೆಗಾರ ಆಗೋಕ್ಕಾಗಲ್ಲ. ಇನ್ನು ನಾವು ಇದು ಮಾಡ್ತೀವಿ, ಈಗ ಎತ್ಕೊಂಡ್ಬಂದಲ್ಲಿ ಮೂಟೆಗಳು ಹಾಕಿದಾಗ 50 ರೂಪಾಯಿ ಅವರೇಕಾಯಿನ ಏನು ಮಾಡ್ತಾರೆ ಅಂದರೆ 20 ರೂಪಾಯಿ 30 ರೂಪಾಯಿ ಅಂತಾರೆ ಒಂದೇ ಕೂಗೆ. ಆಮೇಲೆ ಮತ್ತೆ ಅದಲ್ಲ, ಇಲ್ಲಪ್ಪ ಇವಾಗ ಗೂಡ್ ಮಾರ್ಕೆಟೆಲ್ಲ ಆಕ್ಷನ್ ಹಾಕಿದಾಗ ನಾವು ಕೊಡಲ್ಲಪ್ಪ ಅಂತೇಳಿ ರಾಜ್ ಇರ್ತದೆ. ಇಲ್ಲಿ ಅದು ಅವಕಾಶ ಇಲ್ಲ. ಇದು ಒಂದು ಸಮಸ್ಯೆ. ಎರಡನೇದು, ಈಗ KCVL ಡಾಕ್ಟರ್ ದಿವಂಗತ DK ರವಿ ಅವರ ಕನಸಿನ ಕೂಸೋದು ಎಲ್ಲ ತಾಲೂಕುಗಳಿಗೂ ಹರಿತಾ ಇದೆ, ನಿಮ್ಮ ಶ್ರೀನಿವಾಸಪುರ ತಾಲೂಕು ಹರಿತಾ ಇದೆ. ಅದನ್ನು ನಾವು 3ನೇ ಹಂತದ ಶುದ್ಧೀಕರಣ ಮಾಡೋದು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ಮತ್ತು ಕೆರೆಗಳೇನು ಒತ್ತುವರಿಯಾಗಿದೆ, ಕೆರೆ ರಾಜಕಾಲುವೆ, ಯಾಕಂದರೆ ಮಳೆಗಾಲ ಬಂದಾಗ, ಮಳೆ ಬಂದಾಗ ಅದನ್ನು ನೇರವಾಗಿ ರೈತರ ತೋಟಗಳಿಗೆಲ್ಲ ಬಡವರ ಮನೆಗೆ ನುಗ್ಗಿದಾಗ ನಾವು ಇದ್ದೀವಿ ಅಂತೇಳೋ ಮಾತು ಬದಲು ನಿರಂತರವಾಗಿ ಇದನ್ನು ಶಾಶ್ವತ ಪರಿಹಾರ ಕೊಡಬೇಕು. ಎರಡನೇದು. ಮೂರನೇದು ಬಂದು DCC ಬ್ಯಾಂಕು ಮತ್ತು ಹಾಲು ಒಕ್ಕೂಟ. ಯಾಕಂದರೆ ಇವತ್ತು ಉಪವಿಭಾಗಾಧಿಕಾರಿಗಳು ಇದಕ್ಕೆ ಆಡಳಿತಾಧಿಕಾರಿ, ಏನಕ್ಕೆ ಡೈರಿಗೆ, DC ಅವರು ಇದಕ್ಕೆ ತಾಲೂಕು ಅಧಿಕಾರಿ. ಇಲ್ಲಿ ತಾಲೂಕು ಮಟ್ಟದಲ್ಲಿ ಬಂದರೆ ನೀವೇ ತಾಲೂಕು ಆಡಳಿತಾಧಿಕಾರಿ. ಯಾಕಂದರೆ DCC ಬ್ಯಾಂಕ್ಗಳಿಗೆ ಇವಾಗ ಅಲ್ಲೇ ವ್ಯವಸ್ಥಾಪಕರು ಆಡಳಿತ ಮಂಡಳಿ ಇಲ್ಲ. ಇಂಚೆ ಏನಾದ್ರು ಪ್ರಾಬ್ಲಮ್ ಆದರೆ ನಾವು ನಿಮ್ಮನ್ನೇ ಕೇಳಬೇಕು. ಅದು DCC ಬ್ಯಾಂಕ್ಗೆ ಚುನಾವಣೆ ನಡೆಸಿ ಆಡಳಿತಾಧಿಕಾರಿ ಮಾಡಿಲ್ಲ. ಬಟ್ ಏನೋ ಸಮಸ್ಯೆ ಆದರೆ ಕೇಳಬೇಕಾಗಿರೋದು ನಿಮ್ಮನ್ನೇ. ನಾವು ಅಲ್ಲಿ ಯಾರು ಕೇಳಕ್ಕೆ ಆಯಿತು ಇರಲಿ. ಅದು DCC ಬ್ಯಾಂಕ್ ನಿಮ್ಮ ಮುಖಾಂತರ DCಗೆ ನಾವು ಕೊಡ್ತಾ ಇರೋದು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಫಾರ್ವರ್ಡ್ ಮಾಡ್ಕೊಡ್ತೀನಿ. ಅದನ್ನು ಏನು 3ನೇ ಹಂತ ಇದಾಯಿತು. DCC ಬ್ಯಾಂಕ್ ಚುನಾವಣೆ ನಡೆಸಬೇಕು.
ಇನ್ನೊಂದು ಹಿಂಗಾರು ಜಡಿ ಮಳೆಯಿಂದ ಬೆಂಗಲ್ಲು ಮತ್ತು ಮತ್ತಿತರ ಜಡಿ ಮಳೆಗಳಿಂದ ಬೆಳೆ ನಷ್ಟ ಆಗಿದೆ. ಟೊಮಾಟೊ ಇರ್ಬೋದು ಮತ್ತಿತರ ಎಲ್ಲ ಬೆಳೆಗಳು ನಷ್ಟ ಆಗಿದೆ. ಆ ಬೆಳೆ ಸಮೀಕ್ಷೆ ಮಾಡಿ ಸಂಬಂಧಪಟ್ಟ ಕಂದಾಯ, ತೋಟಗಾರಿಕೆ, ರೇಷ್ಮೆ ಇಲಾಖೆಗಳು ನಿಮ್ಮ ಮುಖಾಂತರ GSಗೆ DC ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕಳಿಸಿ ಆದಷ್ಟು ಬೇಗ ರಾಜ್ಯ ಸರ್ಕಾರ ಪ್ರತಿ ತಾಲೂಕಿಗೆ ಕನಿಷ್ಠ ಒಂದು 100 ಕೋಟಿ ಆದ್ರೂ ಬಿಡುಗಡೆ ಮಾಡಲಿ ಅಂತೇಳಿ ನಮ್ಮ ಒಂದು ಆಶಯ. ಅದರ ಜೊತೆಗೆ ಏನಂದರೆ ಪ್ರತಿ ವರ್ಷನೂ ಮಾವು ಮಾರುಕಟ್ಟೆ, ಮಾವು ಸೀಸನ್ ಇನ್ನೇನು ಸ್ಟಾರ್ಟ್ ಆಗ್ತಾ ಇರ್ತದೆ. ಸಾವಿರಾರು ಜನ ಕೂಲಿ ಕಾರ್ಮಿಕರು ಬರ್ತಾರೆ, ರೈತರು ಬರ್ತಾರೆ. ಅದು ನೈಟು ಆಕ್ಷನ್ ಹಾಕೋದು, ಅದು ನಿಮಗೂ ಗೊತ್ತಿರೋ ವಿಚಾರನ. ಅದನ್ನು ಬೇರೆ ಪರ್ಯಾಯ ಏನೇನು ಇದೆಯಾ, ಮೂಲಭೂತ ಸೌಕರ್ಯಗಳ ಜೊತೆಗೆ ಬೇರೆ ಪರ್ಯಾಯ ಏನು ಒದಗಿಸ್ಬೋದು? ಯಾಕಂದರೆ ನಿಮ್ಮ ಗ್ರೀನ್ ಇಂಕಿಗೆ ಒಂದು ಬೆಲೆ ಕೆಲಸ ಕೊಟ್ಟರೆ ಅದು ಸರ್ಕಾರದ ಮಟ್ಟದಲ್ಲಿ ಇಲ್ಲ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಚರ್ಚೆ ಆಗಿ ಒಂದು ಸಮಸ್ಯೆ ಬಗೆಹರಿಬೋದು. ಇನ್ನೊಂದು ಇವತ್ತು ರೈತರ ಅತಿ ಹೆಚ್ಚಿನ ಸಮಸ್ಯೆ ಅಂತ ಹೇಳಿದ್ರೆ P ನಂಬರ್ ದುರಸ್ತಿ. ಆ P ನಂಬರ್ ದುರಸ್ತಿಯಿಂದ ನೀವು ಬಂದಾಂಕ ಮಾಡ್ತಾ ಇದ್ದೀರಾ, ಇದನ್ನೆಲ್ಲ ಕೆಲವು P ನಂಬರ್ ದುರಸ್ತಿ ಆಗ್ತಾ ಇಲ್ಲ, ಕಡತ ಕೊಡ್ತಾರೆ. ಕಡತ ಇಲ್ಲ ಅಂದರೆ ಇಲ್ಲಿ ದಾಖಲೆ ವಿಭಾಗದಲ್ಲಿ ಕಡತ ನಾಪತ್ತೆ ಆಗಿರ್ತದೆ, ಅದು ಸಿಗ್ತಾ ಇಲ್ಲ. ಅದು ಸಮಸ್ಯೆ ಆಗಿದೆ, ಅದನ್ನು ಸರಿಪಡಿಸಬೇಕು. ಮತ್ತು ನಮ್ಮ ಏನು ಅರಣ್ಯ ಭೂಮಿ ಕಳ್ಕೊಂಡಿದ್ದಾರೆ 2800 ಎಕರೆ, ಅವ್ರಿಗೆ ಪರ್ಯಾಯವಾಗಿ ಎಲ್ಲನ ಗೋಮಾಳ ಗುರುತಿಸಿ ಆ ಅರ್ಹ ರೈತರಿಗೆ ಕನಿಷ್ಠ ಒಂದು 2 ಎಕರೆಯನ್ನು ಮಂಜೂರು ಮಾಡಬೇಕಂತೇಳಿ ವಿವಿಧ ನಾವು ಬೇಡಿಕೆಗಳನ್ನು ಇಟ್ಟು ನಿಮ್ಮ ಕಚೇರಿ ಮುಂದೆ ಶಾಂತಿಯುತವಾಗಿ ನಮ್ಮ ಬೇಡಿಕೆಗಳು ನಿಮ್ಮ ಮುಖಾಂತರ ಇರ್ತದೆ. ನಮಗೆ ಇದಕ್ಕೊಂದು ಉತ್ತರ ಬೇಕು. ನಾವು ಇದಕ್ಕೆ ಅವರೇಕಾಯಿ ನಮ್ಮ ಪುರಸಭೆಯವರು ನೀವು ಇದೆ.